ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಹಾಗೂ ಆಧ್ಯಾತ್ಮಿಕ ಗುರುಗಳು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಗುರುಗಳನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ, ಶುಭೋದಯ. ಸಮಸ್ತ ಜಿ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ನಮ್ಮ ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಮೊದಲಿಗೆ ಈ ಕಾರ್ಯಕ್ರಮವನ್ನ ಒಂದು ಸುಭಾಷಿತದೊಂದಿಗೆ ಪ್ರಾರಂಭಿಸೋಣ. ಗುರೂಜಿ ತಿಳಿಸಿ. ಖಂಡಿತಮ್ಮ. ಇವತ್ತಿನ ಸುಭಾಷಿತ ಈ ಕಲಿಯುಗದ ಒಂದು ವಿಪರ್ಯಾಸವನ್ನು ತಿಳಿಸ್ತಕ್ಕಂಥ ಒಂದು ಸುಭಾಷಿತ ಆಗಿರುತ್ತೆ. ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಮಹತ್ತರವಾದ ಸಾಧನೆ ಮಾಡಿರ್ತಕ್ಕಂಥವರು ಅನುಭವಿಗಳಿರ್ತಾರೆ, ಅವರೆಲ್ಲ ಹೇಗೆ ಒಂದು ಸಂದಿಗ್ಧಕ್ಕೆ ತುತ್ತಾಗುತ್ತಾರೆ ಅಂತ ತಿಳಿಸ್ತಕ್ಕಂಥ ಒಂದು ವಿಶೇಷವಾದ ಸುಭಾಷಿತ ಇದಾಗಿರುತ್ತೆ. ಇದರ ಸ್ವರೂಪ ಈ ಪ್ರಕಾರವಾಗಿದೆ. ಜ್ಞಾನ ವೃದ್ಧಾ ವಯೋ ವೃದ್ಧಾ ಶೀಲ ವೃದ್ಧಾಶ್ಚ ಮೇ ನರಾಃ ಸರ್ವೇ ತೇ ಧನ ವೃದ್ಧಸ್ಯ ದ್ವಾರಿ ತಿಷ್ಠಂತಿ ಕಿಂಕರಾಃ. ಏನು ಈ ಸುಭಾಷಿತದ ಅರ್ಥ ಅಂತಂದರೆ, ಸಮಾಜದಲ್ಲಿ ಹಲವಾರು ರೀತಿಯಾದಂತಹ ವೃದ್ಧರನ್ನು ನೋಡ್ತೀವಿ ನಾವು. ವೃದ್ಧರು ಅಂದರೆ ಅನುಭವಿಗಳು ಅನ್ನೋ ಅರ್ಥ ಅಷ್ಟೇ ಇಲ್ಲಿ. ಅಂದರೆ ಕೇವಲ ನಾವು ವಯಸ್ಸಿನಿಂದ ವೃದ್ಧರು ಅನ್ನೋ ಅರ್ಥ ಅಲ್ಲ, ಅಂದರೆ ಎಕ್ಸ್ಪೀರಿಯನ್ಸ್ಡ್ ಅನ್ನೋ ಅರ್ಥದಲ್ಲಿ. ಸೊ ಜ್ಞಾನ ವೃದ್ಧರಿರ್ತಾರೆ ಕೆಲವರು, ಅಂದರೆ ನಾಲೆಡ್ಜಿಂದ ತುಂಬ ವೃದ್ಧರಾಗಿರ್ತಕ್ಕಂಥವ್ರು, ಅಂದರೆ ತುಂಬ ಅನುಭವಿಗಳಾಗಿರ್ತಕ್ಕಂಥ ವ್ಯಕ್ತಿಗಳು, ತುಂಬ ಜ್ಞಾನಿಗಳು, ತಿಳ್ಕೊಂಡಿರ್ತಕ್ಕಂಥವರು ಅಂತ. ವಯೋವೃದ್ಧ, ಹಾಗೆ ವಯೋಸಹಜವಾಗಿ ವೃದ್ಧರಾಗಿರ್ತಕ್ಕಂಥವರು, ಸೀನಿಯರ್ ಸಿಟಿಸನ್ಸು ಅಂತ ಹೇಳ್ಬೋದು ನಾವು. ಇನ್ನು ಕೆಲವರು ಶೀಲವೃದ್ಧ ಅಂತ ಹೇಳ್ತಾರೆ, ಅಂದರೆ ಮಾರಲಿ ಅಪ್ರೈಟ್ ಆಗಿರ್ತಕ್ಕಂಥ ವ್ಯಕ್ತಿಗಳು, ಜೀವನದಲ್ಲಿ ಒಂದು ತಪ್ಪು ಮಾಡಲ್ಲ, ಒಂದು ಪೈಸಾ ಲಂಚ ತಗೊಳ್ಳಲ್ಲ, ಒಂದೇ ಒಂದು ಶಾರ್ಟ್ಕಟ್ ತಗೊಳ್ಳೋದಿಲ್ಲ, ಯಾವುದೇ ರೀತಿ ಅಡ್ಡದಾರಿದಲ್ಲಿ ಹೋಗೋದಿಲ್ಲ, ತುಂಬ ಅಂದರೆ ತುಂಬ ತಮಗೆ ತಾವೇ ಒಂದು ಡಿಸಿಪ್ಲಿನ್ ಹಾಕ್ಕೊಂಡು ತುಂಬ ಡಿಸಿಪ್ಲಿನ್ಡ್ ಆಗಿ ಮಾರಲ್ ಆಗಿ ಜೀವನ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಶೀಲವೃದ್ಧ ಅಂತ ಕರಿತೀವಿ. ಅವ್ರು 25 ವರ್ಷದವರಾಗಿರ್ಬೋದು, ಅಲ್ಲಿ ಶರೀರಕ್ಕಾಗಿರುವಂಥ ವಯಸ್ಸು ಲೆಕ್ಕ ಬರೋದಿಲ್ಲ, ಅವರ ಮನಸ್ಥಿತಿ ಹೇಗಿದೆ ಅನ್ನತಕ್ಕಂಥದ್ದು. ಈ ರೀತಿ ಹಲವಾರು ವೃದ್ಧರನ್ನು, ಹಲವಾರು ಅನುಭವಿಗಳನ್ನು ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ. ಆದರೆ ದುರಂತ ವಿಪರ್ಯಾಸ ಅಂತಂದರೆ ಇವರೆಲ್ಲ ಇಲ್ಲಿರ್ತಾರೆ ಅಂತಂದರೆ ಸರ್ವೇತೆ ಧನವೃದ್ಧಸ್ಯ ದ್ವಾರಿ ತಿಷ್ಠಂತಿ ಕಿಂಕರಾಹ ಅಂತ ಹೇಳ್ತಾರೆ. ಇವರೆಲ್ಲರೂ ಸಹ ಯಾರು ಹಣದಲ್ಲಿ ವೃದ್ಧನಾಗಿರ್ತಾನೋ, ಅಂದರೆ ತುಂಬ ಶ್ರೀಮಂತನಾಗಿರ್ತಕ್ಕಂಥ ವ್ಯಕ್ತಿ ಯಾರಿರ್ತಾನೋ ಅವನ ಬಾಗಿಲಿನ ಬಳಿ ಕಿಂಕರರ ಹಾಗೆ, ಅಂದರೆ ಅವನಿಗೆ ಸೇವೆ ಮಾಡೋ ವ್ಯಕ್ತಿಗಳ ಹಾಗೆ ಕೈ ಕಟ್ಟಿಕೊಂಡು ಅಂಗಲಾಚ್ಕೊಂಡು ನಿಂತ್ಕೊಂಡಿರ್ತಾರೆ ಅನ್ನತಕ್ಕಂಥದ್ದು. ಅಂದರೆ ಹಣ ಎಷ್ಟು ಮುಖ್ಯ ಯಾವುದೇ ಯುಗದಲ್ಲಾಗಲಿ ಯಾವುದೇ ಕಾಲದಲ್ಲಾಗಲಿ ಅನ್ನತಕ್ಕಂಥದ್ದು ಅದನ್ನು ಮಾರ್ಮಿಕವಾಗಿ ತಿಳಿಸ್ತಕ್ಕಂಥ ಸುಭಾಷಿತ ಇದಾಗಿರುತ್ತೆ. ನಮಗೆ ಎಷ್ಟೇ ಗುಣಗಳಿರ್ಬೋದು, ಹಾಗಂತ ಮಾಡಿ ಗುಣಗಳು ಬಿಡಬೇಕು ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲಿ ಗುಣಗಳ ಜೊತೆಯಲ್ಲಿ, ಡಿಸಿಪ್ಲಿನ್ ಜೊತೆಯಲ್ಲಿ, ನಾಲೆಡ್ಜ್ ಜೊತೆಯಲ್ಲಿ ಹಣವನ್ನೂ ಸಂಪಾದನೆ ಮಾಡಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ಯಾರೋ ಶ್ರೀಮಂತನ ಹತ್ರ ಹೋಗಿ ನಾವು ಕೈ ಚಾಚ್ಕೊಂಡು ನಿಂತ್ಕೋಬೇಕಾದಂಥ ಒಂದು ಬಹಳ ದುರಂತಮಯವಾದಂಥ ಪರಿಸ್ಥಿತಿ ಬಂದುಬಿಡುತ್ತೆ ಅನ್ನೋದು ಈ ಸುಭಾಷಿತದ ಅರ್ಥ ಆಗಿರುತ್ತೆ. ಎಂಥವನಾದರೂ ಸರಿ ಒಂದು ಸಮಯದಲ್ಲಿ ತನಗೆ ಬೇಕಾದಂಥ ಒಂದು ಹಣವನ್ನು, ತನಗೆ ಬೇಕಾದಂಥ ಒಂದು ಶ್ರೀಮಂತಿಕೆಯನ್ನು ಅವನು ಗಳಿಸ್ಕೊಳ್ಳಿಲ್ಲ ಅಂತಂದರೆ ಒಬ್ಬ ಧನವೃದ್ಧನ ಬಾಗಿಲ ಬಳಿ ಹೋಗಿ ಅವನು ಕಿಂಕರನ ರೀತಿಯಲ್ಲಿ ನಿಂತ್ಕೋಬೇಕಾದಂಥ ಒಂದು ಸಂದರ್ಭ ಬಂದ್ಬಿಡುತ್ತೆ ಅನ್ನೋದು ಈ ಸುಭಾಷಿತದ ಒಂದು ಮರ್ಮ ಆಗಿರುತ್ತೆ. ಖಂಡಿತ ಗುರುಜಿ. ಒಂದು ಅರ್ಥಪೂರ್ಣವಾದ ಸುಭಾಷಿತದೊಂದಿಗೆ ಈ ದಿನವನ್ನ ಪ್ರಾರಂಭಿಸಿದ್ವಿ. ಈಗ ಈ ದಿನದ ಪಂಚಾಂಗವನ್ನ ತಿಳ್ಕೊಳ್ಳೋಣ. ಗುರುಜಿ ತಿಳಿಸಿ. ಖಂಡಿತಮ್ಮ. ಓಂ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀರ್ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರವರಲಕ್ಷ್ಮೀಶ್ಚ ಪ್ರಸನ್ನಾ ಮಮ ಸರ್ವದಾ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರೀ ಮಹಾಲಕ್ಷ್ಮ್ಯೈ ನಮಃ. ನಮಸ್ಕರೋಮಿ. ಈ ಶುಭ ಶುಕ್ರವಾರದ ದಿವಸ ಜಗನ್ಮಾತ ಶ್ರೀ ಮಹಾಲಕ್ಷ್ಮಿಯ ಒಂದು ಸ್ಮರಣೆಯನ್ನು ಮಾಡುತ್ತಾ ನಿತ್ಯ ಪಂಚಾಂಗದ ಒಂದು ಪಠಣಕ್ಕೆ ನಾವು ಅನುವಾಗೋಣ. ಈ ದಿನ ತಾರೀಕು ಜೂನ್ 20, 2025ನೇ ಇಸವಿ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ನವಮಿ ತಿಥಿ ಬೆಳಿಗ್ಗೆ 6 ಗಂಟೆ 20 ನಿಮಿಷದವರೆಗೆ ಇರುತ್ತೆ. ತದನಂತರ
ದಶಮಿ ತಿಥಿ ರಾತ್ರಿ 3:56 ಇರುತ್ತೆ. ಈ ದಿನ ಶುಕ್ರವಾರ. ರೇವತಿ ನಕ್ಷತ್ರ ರಾತ್ರಿ 7:02 ಇರುತ್ತೆ. ಶೋಭನ ನಾಮಯೋಗ, ಗರಜ ನಾಮಕರಣ, ಉಪರಿ ವಣಿಕ್ ನಾಮಕರಣ, ಅಂದರೆ 2 ಕರಣಗಳು ಇರೋದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಸೂರ್ಯೋದಯ ಬೆಳಿಗ್ಗೆ 5:53 ಸಂಭವಿಸ್ತಾ ಇದೆ. ಸೂರ್ಯಾಸ್ತ ಸಾಯಂಕಾಲ 6:48 ಸರಿಯಾಗಿ ಸಂಭವಿಸ್ತಾ ಇದೆ. ಈ ದಿನದ ಅಮೃತಗಳಿಗೆ ಮಧ್ಯಾಹ್ನ 4:39 ಸರಿಯಾಗಿ ಸಂಭವಿಸ್ತಾ ಇದೆ. ಇನ್ನು ಸೌರಮಾನ ಪಂಚಾಂಗದ ಪ್ರಕಾರ ಈ ದಿನವನ್ನ ಮಿಥುನ ಮಾಸ ತೇದಿ 6 ಅಂತ ಗುರುತಿಸ್ತಾ ಇದ್ದೀವಿ. ಇವತ್ತಿನ ರಾಹುಕಾಲ ಬೆಳಿಗ್ಗೆ 10:48 12:24 ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 3:37 5:13 ಇರುತ್ತೆ. ಈ ದಿನದ ಗ್ರಹ ಸಂಚಾರದ ವೈಶಿಷ್ಟ್ಯಗಳನ್ನು ನೋಡಿದಾದಲ್ಲಿ ಪುನರ್ವಸು ನಕ್ಷತ್ರದ 3ನೇ ಪಾದಕ್ಕೆ ಬುಧನ ಪ್ರವೇಶ ಆಗ್ತಾ ಇದೆ. ಇನ್ನು ಭರಣಿ ನಕ್ಷತ್ರದ 3ನೇ ಪಾದಕ್ಕೆ ಶುಕ್ರನ ಪ್ರವೇಶವೂ ಸಹ ಆಗ್ತಾ ಇದೆ. ಇನ್ನು ಈ ದಿನ ಆಸ್ಟ್ರೋ ಪೂಜಾ ವತಿಯಿಂದ ಆಯೋಜಿಸಲಾಗಿರತಕ್ಕಂತಹ ಪರಿಹಾರ ಪೂಜೆಗಳ ಬಗ್ಗೆ ನಾವು ನೋಡಿದ್ದಾದಲ್ಲಿ ಕುಂಭಕೋಣಂ ಕ್ಷೇತ್ರದಲ್ಲಿ ನಾಥನ್ ಕೋಯಿಲ್ ದಿವ್ಯದೇಶಂ ದೇವಸ್ಥಾನದಲ್ಲಿ ಚಂಪಕವಲ್ಲಿ ಸಹಿತ ಜಗನ್ನಾಥ ಪೆರುಮಾಳ ಸ್ವಾಮಿ ಸನ್ನಿಧಾನದಲ್ಲಿ ಲಕ್ಷ್ಮೀ ಸೂಕ್ತ ಹೋಮ, ಈ ಒಂದು ಕಾರ್ಯಕ್ರಮ ಪ್ರತಿ ಶುಕ್ರವಾರವೂ ಸಹ ನಾವು ನಡೆಸ್ತೀವಿ. ಇದೇ ಸನ್ನಿಧಾನದಲ್ಲಿ ಅಮ್ಮನವರ ಸನ್ನಿಧಾನದಲ್ಲಿ ನಡೆಸಲಾಗುತ್ತೆ. ಇದು ಸಾಪ್ತಾಹಿಕ ಪೂಜೆ ಆಗಿರುತ್ತೆ. ಹಾಗಾಗಿ ಪ್ರತಿ ವಾರವೂ ಸಹ ಇದು ನಡೀತಾನೆ ಇರುತ್ತೆ. ನಮ್ಮ ವೀಕ್ಷಕರು ಯಾರ್ಯಾರಾದರೂ ಸರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಆಸಕ್ತಿ ಇರತಕ್ಕಂಥವರು ಈ ವಾರ ಒಂದು ವೇಳೆ ನಿಮಗೆ ಕೈ ತಪ್ಪಿದ್ದಾದಲ್ಲಿ ಮುಂದಿನ ವಾರ ನಿಶ್ಚಯವಾಗಿ ನೀವು ಇದರಲ್ಲಿ ಭಾಗವಹಿಸಬಹುದು. ಆ ಚಂಪಕವಲ್ಲಿ ದೇವಿಯೊಂದು ಅನುಗ್ರಹಕ್ಕೆ ಪಾತ್ರರಾಗಬಹುದು ನೀವು. ಇನ್ನು ಇದೇ ದಿವಸ ಕುಂಭಕೋಣಂ ಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟಭುಜ ದುರ್ಗಾ ಅಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ ನಾವು. ಈ ಅಷ್ಟಭುಜ ದುರ್ಗಾ ಅಭಿಷೇಕ ಅನ್ನೋದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಮುಂದಿನ ಹಂತದಲ್ಲಿ ಇದರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ನಮ್ಮ ವೀಕ್ಷಕರು ಯಾರು ಸಹ ತಪ್ಪದೇ ಈ ಒಂದು ಮಾಹಿತಿಯನ್ನು ಪಡ್ಕೋಬೇಕು ಮತ್ತು ಈ ಕಾರ್ಯಕ್ರಮದ ಒಂದು ಸೌಲಭ್ಯವನ್ನು ಸಹ ಪಡ್ಕೋಬೇಕು ಅಂತ ನಾನು ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೀನಿ. ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳ ಬಗ್ಗೆ ನಾವು ಗಮನ ಹರಿಸಿದ್ದಾದಲ್ಲಿ 23ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕವನ್ನು ನಡೆಸಲಾಗ್ತಾ ಇದೆ. ಅದೇ 23ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಇಷ್ಟಮಹಾಲಿಂಗೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಹಾಗೂ ಹೋಮವನ್ನು ಸಹ ನಡೆಸಲಾಗ್ತಾ ಇದೆ. ಇನ್ನು 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ತಿರುವಿಡೈ ಮರುದೂರ್ ಮಧ್ಯಾರ್ಜುನ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾ ಹೋಮವನ್ನು ಸಹ ತಂತ್ರಸಾರಕ್ಕೆ ಅನುಗುಣವಾಗಿ ನಡೆಸ್ತಾ ಇದ್ದೀವಿ. ಇನ್ನು 25ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಫಲಪಂಚಾಮೃತ ಅಭಿಷೇಕವನ್ನು ಸಹ ನಡೆಸಲಾಗುತ್ತೆ. 26ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ನವಗ್ರಹ ದೇವಸ್ಥಾನದಲ್ಲಿ ಪಾಡ್ಯಮಿ ವಿಶೇಷ ನವಗ್ರಹ ಪಂಚಾಮೃತಾಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ. 27ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ತಿಂಗಳ ಕೊನೆಯ ಶುಕ್ರವಾರದ ಪ್ರಯುಕ್ತ ಲಲಿತಾ ಸಹಸ್ರನಾಮ ಪೂಜೆ ಹಾಗೂ ದುರ್ಗಾದೀಪ ನಮಸ್ಕಾರ, ಈ ಎರಡೂ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನಡೆಸಲಾಗ್ತಾ ಇದೆ. 28ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಶ್ಲೇಷ ನಕ್ಷತ್ರ ಪ್ರಯುಕ್ತ ಆಶ್ಲೇಷ ಬಲಿ, ಈ ಒಂದು ಮಾಸಿಕ ಪೂಜಾ ಕಾರ್ಯಕ್ರಮವನ್ನು ಸಹ ನಾವು ನಡೆಸ್ತಾ ಇದ್ದೀವಿ. ಇನ್ನು 28ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಶನೈಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ತಿಂಗಳ ಕೊನೆಯ ಶನಿವಾರದ ಪ್ರಯುಕ್ತ ಶನಿ ತೈಲಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. ಜೂನ್ 26ರಿಂದ ಜುಲೈ 4ನೇ ತಾರೀಕುವರೆಗೂ ಸಹ ಈಗಾಗಲೇ ಬಹಳಷ್ಟು ದಿವಸಗಳಿಂದ ತಿಳಿಸ್ಕೊಡ್ತಾ ಇರೋ ಪ್ರಕಾರವಾಗಿ ಈ ಗುಪ್ತ ನವರಾತ್ರಿ ಅಥವಾ ಆಷಾಢ ನವರಾತ್ರಿಯ ಪ್ರಯುಕ್ತ 9 ದಿನಗಳ ಪರ್ಯಂತ ವಾರಾಹಿ ಹೋಮವನ್ನು ಸಹ ನಡೆಸಲಾಗ್ತಾ ಇದೆ. ವಾರಾಹಿ ದೇವಿಯ 9 ವಿಧವಾದ ಸ್ವರೂಪಗಳು ಯಾವ್ಯಾವುದಿದೆ, ಸ್ವಪ್ನ ವಾರಾಹಿ, ವಿಚಿತ್ರ ವಾರಾಹಿ, ಮಾರ್ತಾಂಡ ವಾರಾಹಿ, ಈ ರೀತಿಯಾದ ಉನ್ಮತ್ತ ವಾರಾಹಿ, ಈ ರೀತಿಯಾದ ಹಲವಾರು ರೂಪಗಳಲ್ಲಿ ನಾವು ಪ್ರತಿದಿನವೂ ಸಹ ವಾರಾಹಿ ದೇವಿಯನ್ನು ಪ್ರತ್ಯೇಕವಾಗಿ ಆರಾಧನೆ ಮಾಡೋದು, ಆಯಾ ವಾರಾಹಿ ಸ್ವರೂಪಗಳಿಗೆ ನಾವು ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡತಕ್ಕಂಥದ್ದು, ಆ ದೇವಿಯನ್ನು ಸುಪ್ರೀತಿಗೊಳಿಸ್ಕೊಳ್ತಕ್ಕಂಥದ್ದು, ಈ ಕ್ರಮದಲ್ಲಿ 9 ದಿನಗಳ ಪರ್ಯಂತ ವಾರಾಹಿ ಹೋಮವನ್ನು ತುಂಬ ವಿಶೇಷವಾಗಿ ನಡೆಸ್ತಾ ಇದ್ದೀವಿ. ನಮ್ಮ ಎಲ್ಲ ವೀಕ್ಷಕರಿಗೆ ಈಗಾಗಲೇ ಗೊತ್ತಾಗಿದೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಒಂದು ಕಾರ್ಯವೈಖರಿ ಏನು, ನಮ್ಮ ಕಾರ್ಯ ಬಾಹುಳ್ಯ ಏನು ಅನ್ನತಕ್ಕಂಥದ್ದು, ನಮ್ಮ ಸರ್ವೀಸಸ್ ಏನೇನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಾಗಿದೆ. ಆದರೂ ಸಹ ಮತ್ತೊಮ್ಮೆ ನಾನು ನಿಮ್ಮ ಸೌಲಭ್ಯಕ್ಕಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಡೀ ಭಾರತದಲ್ಲಿ ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ದೇವಸ್ಥಾನದಲ್ಲಿ, ಯಾವುದೇ ಪೂಜೆ ಬೇಕಾದರೂ ಸಹ ನಿಮಗೆ ಕುಳಿತ ಕಡೆಯಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ಟಿರ್ತಕ್ಕಂತಹ ಮೊಟ್ಟ ಮೊದಲನೆಯ ಸಂಸ್ಥೆ ಅಂದರೆ ನಮ್ಮ ಆಸ್ಟ್ರೋ ಪೂಜಾ ಸಂಸ್ಥೆ ಆಗಿರುತ್ತೆ. ಇಷ್ಟೇ ಅಲ್ಲ, ಇದರ ಜೊತೆಯಲ್ಲಿ ಜ್ಯೋತಿಷ್ಯ ಸೇವೆಗಳಾಗಿರ್ಬೋದು, ಆನ್ಲೈನ್ ಅಸ್ಟ್ರಾಲಜಿ ಕನ್ಸಲ್ಟೇಷನ್ಸ್ ಆಗಿರ್ಬೋದು, ಮತ್ತು ವಾಸ್ತು ಕನ್ಸಲ್ಟೇಷನ್ಸ್ ಆಗಿರ್ಬೋದು, ಮತ್ತು ಮುಹೂರ್ತ ನಿರ್ಣಯ, ವಧೂವರ ಸಾರಾವಳಿ, ಈ ರೀತಿಯಾಗಿ ಕ್ಷೇತ್ರ ದರ್ಶನ, ಯಾವುದೇ ಕ್ಷೇತ್ರಗಳಿಗೆ ನೀವು ಹೋಗಿ ದರ್ಶನ ಮಾಡಬೇಕು ಅಂತಂದರೆ ಒಂದು ಎಂಡ್ ಟು ಎಂಡ್ ಟೂರ್ ಪ್ಯಾಕೇಜನ್ನು ಸಹ ನಾವು ನಡೆಸ್ಕೊಡ್ತಾ ಇದ್ದೀವಿ.
ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಅಷ್ಟೇ ಈ ರೀತಿ ನೀವು ನೋಡ್ತಾ ಇರಬಹುದು 365 ದಿನಗಳು ಅಷ್ಟೇ ನಮ್ಮ ಆಸ್ಟ್ರೋ ಪೂಜೆಯನ್ನು ನಡೆಸ್ತಕ್ಕಂಥದ್ದು ಒಂದಲ್ಲ ಒಂದು ಪೂಜೆ ಇದ್ದೇ ಇರುತ್ತೆ. ಜೊತೆಗೆ ಕೇವಲ ಒಂದಲ್ಲ, ಬಹುತೇಕ ದಿನಗಳಲ್ಲಿ ಒಂದೇ ದಿವಸ ನಮಗೆ 4-5 ಪೂಜೆಗಳು ಸಹ ನಡೆಸ್ತಾ ಇರುತ್ತೆ. ಅದೆಲ್ಲವನ್ನ ವ್ಯವಸ್ಥಿತವಾಗಿ ನಡೆಸೋದಕ್ಕೆ ನಮ್ಮ ಬಳಿ ಒಂದು ಅನುಭವಿ ವ್ಯಕ್ತಿಗಳ ಒಂದು ತಂಡ ಇದೆ, ಒಂದು ಸಪೋರ್ಟ್ ಟೀಮ್ ಇದೆ. ಸೊ ನಮ್ಮ ವೀಕ್ಷಕರು ಈಗ ನಾನು ಹೇಳಿರತಕ್ಕಂಥ ಯಾವುದೇ ಪೂಜೆಗಳಲ್ಲಿ, ಮುಂಬರುವಂತಹ ಪೂಜೆಗಳಲ್ಲಿ ನೀವು ಭಾಗವಹಿಸಬೇಕು ಅನ್ನೋ ಆಸಕ್ತಿ ಇದ್ದಾದಲ್ಲಿ ದಯವಿಟ್ಟು ನಮ್ಮ ವೆಬ್ಸೈಟ್ಗೆ ಬನ್ನಿ, www.astropuja.com. ಈ ವೆಬ್ಸೈಟನ್ನು ಒಮ್ಮೆ ನೀವು ಸಂದರ್ಶಿಸಿದಾದಲ್ಲಿ ಈ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಸಿಗತಕ್ಕಂಥ ಎಲ್ಲ ಸೌಲಭ್ಯಗಳ ಬಗ್ಗೆ, ನಮ್ಮಿಂದ ನೀವು ಖರೀದಿ ಮಾಡಬಹುದಾದ ದೈವಿಕವಾದ ಪದಾರ್ಥಗಳು, ಯಂತ್ರಗಳಾಗಲಿ, ಬ್ರೇಸ್ಲೆಟ್ಸ್ ಆಗಲಿ, ಸ್ಟೋನ್ಸ್ ಆಗಲಿ, ಕ್ರಿಸ್ಟಲ್ಸ್ ಆಗಲಿ, ಪ್ರತಿಯೊಂದರ ಬಗ್ಗೆಯೂ ಸಹ ನಿಮಗೆ ಮಾಹಿತಿ ಸಿಗುತ್ತೆ. ನಮ್ಮ ಸಂಸ್ಥೆಯ ಎಲ್ಲ ಸೇವೆಗಳನ್ನು ಸಹ ನೀವು ಕುಳಿತ ಕಡೆಯಿಂದಲೇ ನೀವು ಅದನ್ನು ಬಳಸ್ಕೊಳ್ಬಹುದು. ಇದರ ಜೊತೆಗೆ ನಿಮ್ಮ ತೆರೆ ಮೇಲೆ ಬರ್ತಾ ಇರತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಿದ್ದಾದಲ್ಲಿ ವೆಬ್ಸೈಟ್ಗೆ ಬರಬೇಕು ಅಂತೇನಿಲ್ಲ. ಎಷ್ಟೋ ಜನಕ್ಕೆ ಇವತ್ತಿಗೂ ಅಷ್ಟೇ ಈ ಒಂದು ಇಂಟರ್ನೆಟ್ ಅಷ್ಟೊಂದು ಅನುಕೂಲಕರವಾದಂಥ ಒಂದು ಮಾಧ್ಯಮ ಆಗಿರೋದಿಲ್ಲ. ಸೊ ಅಂಥವ್ರಿಗೆ ಯಾರು ಕರೆ ಮೂಲಕ ನೀವು ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರೋ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ. ವಾಟ್ಸ್ಆ್ಯಪ್ ಇವತ್ತು ಬಹುತೇಕ ಎಲ್ಲರೂ ಸಹ ಬಳಸ್ತಕ್ಕಂಥ ಒಂದು ಮಾಧ್ಯಮ ಆಗಿದೆ. ಕಿರಿಯರಾಗಲಿ ಹಿರಿಯರಾಗಲಿ ಅಲ್ಲೊಂದು ವಾಟ್ಸ್ಆ್ಯಪ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಆ ವಾಟ್ಸ್ಆ್ಯಪ್ನಲ್ಲಿ ನಿಮ್ಮ ಸಮಸ್ಯೆ ಏನಿದೆ, ಪ್ರಶ್ನೆ ಏನಿದೆ, ನಿಮ್ಮ ಎನ್ಕ್ವೈರಿ ಏನಿದೆ ಅದನ್ನು ಒಂದು ಮೆಸೇಜ್ ಮಾಡಿ. ಖಂಡಿತ ಆದಷ್ಟು ಬೇಗ ನಮ್ಮ ತಂಡ ನಿಮಗೆ ಸ್ಪಂದಿಸ್ತಾರೆ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಈ ಎಲ್ಲ ಸೌಲಭ್ಯಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಅನುಕೂಲಗಳನ್ನು ಸಹ ಮಾಡಿಕೊಡ್ತಾರೆ. ವೀಕ್ಷಕರೇ, ನೀವು ಕೂಡ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಆಸ್ಟ್ರೋ ಪೂಜಾ ಸಂಸ್ಥೆಯನ್ನ ಸಂಪರ್ಕಿಸಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಗುರುಗಳು ಹಾಗೂ ನುರಿತ ಜ್ಯೋತಿಷಿಗಳ ತಂಡದೊಂದಿಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಿ. ಇನ್ನು ಗುರುಗಳು ಆಗ್ಲೇ ತಿಳಿಸಿದ ಹಾಗೆ ಅಷ್ಟಭುಜ ದುರ್ಗಾಭಿಷೇಕದ ಕುರಿತಾಗಿ ಮಾಹಿತಿಯನ್ನ ನೀಡ್ತಾರೆ. ಗುರುಗಳೇ, ಈ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ನೀಡೋದಾದ್ರೆ. ಖಂಡಿತಮ್ಮ, ಈ ಒಂದು ಸನ್ನಿಧಾನ ಏನಿದೆ, ಅಷ್ಟಭುಜ ದುರ್ಗಾ ಸನ್ನಿಧಾನ ಅನ್ನತಕ್ಕಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು, ತುಂಬ ಶಕ್ತಿವಂತವಾಗಿರ್ತಕ್ಕಂಥ ಒಂದು ಸನ್ನಿಧಾನ ಇದಾಗಿರುತ್ತೆ. ಯಾಕಂದರೆ ಇದರ ವೈಶಿಷ್ಟ್ಯಗಳು 1-2 ಅಲ್ಲ, ಬಹಳಷ್ಟು ವೈಶಿಷ್ಟ್ಯಗಳಿದೆ ಈ ದೇವಸ್ಥಾನದಲ್ಲಿ. ಈಗ ನಮ್ಮ ವೀಕ್ಷಕರು ಸಹ ಗಮನಿಸಬಹುದು, ತೆರೆಯ ಹಿಂದೆ ಇದರದೊಂದು ವಿಜುವಲ್ಸ್ ಎಲ್ಲ ಸಹ ಪ್ಲೇ ಆಗ್ತಾ ಇದೆ. ಅಷ್ಟಭುಜ ದುರ್ಗಾ ಅಂದರೆ 8 ಭುಜಗಳಿರ್ತಕ್ಕಂಥದ್ದು, 2 ಕಡೆ 4 ಕೈಗಳಿರ್ತಕ್ಕಂಥ ದುರ್ಗಾದೇವಿಯ ಒಂದು ಸ್ವರೂಪ. ಅದಕ್ಕೆ ವಿಧ ವಿಧವಾದ ಪದಾರ್ಥಗಳಿಂದ ಅಭಿಷೇಕ ಮಾಡ್ತಾ ಇರತಕ್ಕಂಥದ್ದನ್ನು ನಮ್ಮ ವೀಕ್ಷಕರೆಲ್ಲರೂ ಸಹ ಗಮನಿಸಬಹುದು. ಈ ಥರದ ಒಂದು ಸ್ವರೂಪ ನೋಡೋದಕ್ಕೆ ನಮಗೆ ಸಿಗೋದೇ ಬಹಳ ಅಪರೂಪ ಆಗಿರುತ್ತೆ. ಕರ್ನಾಟಕದಲ್ಲೂ ಒಂದು ಕಡೆ ಇದೆ, ಇಲ್ಲೇ ರಾಮನಗರದ ಹತ್ತಿರದಲ್ಲಿ. ಆ ಸನ್ನಿಧಾನದ ಬಗ್ಗೆಯೂ ಅಷ್ಟೇ ನಾನು ಅತಿ ಶೀಘ್ರದಲ್ಲೇ ಮಾತನಾಡ್ತೀನಿ. ಅಲ್ಲಿಂದ ನೇರ ಪ್ರಸಾರವನ್ನು ಸಹ ಮಾಡಿಸ್ತೀವಿ. ಒಂದು ಚಾಮುಂಡೇಶ್ವರಿ ಸನ್ನಿಧಾನ, ಅದು 18 ಭುಜ ಆಗಿರುತ್ತೆ, 18 ಭುಜಗಳಿರ್ತಕ್ಕಂಥ ಚಾಮುಂಡೇಶ್ವರಿ ಸನ್ನಿಧಾನ. ಆದರೆ ಇಲ್ಲಿ ಈಗ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ಅಷ್ಟಭುಜ ದುರ್ಗಾ ಅನ್ನತಕ್ಕಂಥದ್ದು. ಏನು ಈ ಕ್ಷೇತ್ರದ ವೈಶಿಷ್ಟ್ಯ, ಇಲ್ಲಿ ಯಾಕೆ ಪೂಜೆ ಮಾಡಬೇಕು ಗುರುಗಳೇ ಅಂತ ನಮ್ಮ ವೀಕ್ಷಕರು ಪ್ರಶ್ನೆಯನ್ನು ಕೇಳಬಹುದು. ಉತ್ತರ ಇದೆ. ಮೊದಲನೇದಾಗಿ ಏನಂತಂದರೆ, ಈ ದೇವಸ್ಥಾನವನ್ನು ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನದಲ್ಲಿರತಕ್ಕಂಥ ಅಷ್ಟಭುಜ ದುರ್ಗಾ ಒಂದು ಸನ್ನಿಧಾನ ಗರ್ಭಗುಡಿ ಇದಾಗಿರುತ್ತೆ. ಇದನ್ನು ಸಂಧ್ಯಾವಂದನೆ ಮೆಟ್ಟಿಲು ಅಂತ ಕರೀತಾರೆ. ತಮಿಳುನಾಡಿನಲ್ಲಿ ಸಂಧ್ಯಾವಂದನೆ ಅಂತಂದರೆ ಪ್ರತಿದಿನವೂ ಸಹ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಅಂದರೆ ಉಪನಯನ ಸಂಸ್ಕಾರ ಆಗಿರತಕ್ಕಂಥ ವ್ಯಕ್ತಿಗಳು 3 ಹೊತ್ತು ಮಾಡಬೇಕಾಗಿರತಕ್ಕಂಥ ಒಂದು ದೇವತಾ ಪೂಜೆ ಆಗಿರುತ್ತೆ, ಸಂಧ್ಯಾವಂದನೆ ಅನ್ನತಕ್ಕಂಥದ್ದು. ಇಲ್ಲಿ ಯಾಕೆ ಈ ಹೆಸರು ಬಂತು ಸಂಧ್ಯಾವಂದನೆ ಮೆಟ್ಟಿಲು ಅಂತಂದರೆ, ಸಾಕ್ಷಾತ್ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನೇ ಇಲ್ಲಿ ಬಂದು ಸಂಧ್ಯಾವಂದನೆಯನ್ನು ಮಾಡಿದ್ದಾನೆ ಅಂತ ಒಂದು ಪ್ರತೀತಿ ಇದೆ, ಒಂದು ಸ್ಥಳ ಪುರಾಣ ಇದೆ. ಸೊ ಈ ಕುಂಭಕೋಣಂನಲ್ಲಿ ನಾನು ಯಾಕೆ ಹೇಳಿದ್ದೀನಿ 13,000 ದೇವಸ್ಥಾನಗಳಿದೆ ಅಂತ. ಒಂದೊಂದು ದೇವಸ್ಥಾನಕ್ಕೂ ತನ್ನದೇ ಆದ ವೈಶಿಷ್ಟ್ಯ ಇದೆ. ಒಂದೊಂದು ದೇವಸ್ಥಾನಕ್ಕೂ ಅಷ್ಟೇ ಹಿಂದಿನ ಯುಗಗಳ ಜೊತೆ ಒಂದು ವಿಶೇಷವಾದಂಥ ಒಂದು ಅನುಬಂಧ ಇದೆ. ದ್ವಾಪರ ಯುಗದ ಯಾವುದೋ ಒಂದು ನಂಟಿರುತ್ತೆ, ಕೃತಯುಗದ ಯಾವುದೋ ಒಂದು ನಂಟಿರುತ್ತೆ, ತ್ರೇತಾಯುಗದ ಯಾವುದೋ ಒಂದು ನಂಟಿರುತ್ತೆ. ಇದೆಲ್ಲ ನಾವು ನಂಬಲ್ಲ ಗುರುಗಳೇ ಅಂದರೆ ಅಂಥವ್ರು ನಾವೇನು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಯಂಗ್ಸ್ಟರ್ಸ್ ಇವತ್ತು ಬಹಳಷ್ಟು ಜನ ನೋಡ್ತಾ ಇದ್ದೀವಿ. ಅದೇ ಬಹಳ ಸಂತೋಷ ಆಗ್ತಕ್ಕಂಥ ವಿಚಾರ. ನಮ್ಮ ವೆಬ್ಸೈಟ್ಗೆ ಎನ್ಕ್ವೈರಿ ಬರತಕ್ಕಂಥದ್ದು ಅಷ್ಟೇ ನಮಗೆ 24, 27, 28, 30, 32, 35 ಈ ಏಜ್ ಗ್ರೂಪ್ನವರೇ ಬಹಳಷ್ಟು ಜನ ನಮಗೆ ಕರೆ ಮಾಡ್ತಾರೆ. ಈ ಪೂಜೆಗಳಲ್ಲಿ ಭಾಗವಹಿಸ್ತಕ್ಕಂಥವ್ರು ಅವರೇ ಆಗಿರ್ತಾರೆ. ಅವ್ರುಗಳ ಬಹಳಷ್ಟು ಶ್ರದ್ಧೆ ಇದೆ, ನಂಬಿಕೆ ಇದೆ. ಜ್ಯೋತಿಷ್ಯನೂ ಅಷ್ಟೇ ತುಂಬ ಶ್ರದ್ಧೆಯಿಂದ ಫಾಲೋ ಮಾಡ್ತಾರೆ. ಬರೀ ಫಾಲೋ ಮಾಡೋದಲ್ಲ, ಎಷ್ಟೋ ವಿಷಯಗಳನ್ನ ಅವರೇ ತಿಳ್ಕೊಂಡಿರ್ತಾರೆ. ಯಾಕಂದರೆ ಅವರೆಲ್ಲ ಇವತ್ತು ಇಂಟರ್ನೆಟ್ ಸಾವಿ ಆಗಿರ್ತಕ್ಕಂಥ ಜನ್ರೇಷನ್ನು. ನಾನು ಏನು ಹೇಳ್ತೀನಿ ಇಮಿಡಿಯೇಟಾಗಿ ಗೂಗಲಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡ್ತಾರೆ. ನಾನು ಹೇಳಿರೋ ಮಾಹಿತಿ ಕರೆಕ್ಟ್ ಇದೆಯಾ ಇಲ್ವ ಅಂತ ಅವರೇ ಚೆಕ್ ಮಾಡ್ಕೊಡ್ತಾರೆ. ಕನ್ಸಲ್ಟೇಷನ್ಗೆ ಬಂದಾಗಲೂ ಅಷ್ಟೇ ಎಷ್ಟೋ ಬಾರಿ ಈ ಥರ ಅನುಭವ ನಮ್ಗೆ ಆಗ್ತಾ ಇರುತ್ತೆ. ಎಷ್ಟೋ ಜನ ಬರ್ತಾರೆ ನಮ್ಮ ಬಳಿ, ನಾನು ಹೇಳೋವಂಥ ಒಂದು ಪ್ರಶ್ನೆ ಕೇಳಿದಾಗ ಅಲ್ಲಿ ಟೆಕ್ನಿಕಲ್ ಕ್ವಶನ್ಸ್ನ ಕೇಳ್ತಾರೆ, ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಗುರುಗಳೇ, ಇದು ತ್ರಿಕೋಣ ಅಲ್ವಾ, ಇದು ಕೇಂದ್ರ ಅಲ್ವಾ, ಇಲ್ಲಿ ಗ್ರಹ ಇದ್ರೆ ಈ ರೀತಿ ಆಗುತ್ತಲ್ವಾ, ಇದು ಈ ಯೋಗ ಫಾರ್ಮೇಷನ್ ಆಗುತ್ತಲ್ವಾ, ಮತ್ತು ಅದನ್ನು ಇದು ಕಾಂಟ್ರಾಡಿಕ್ಟ್ ಆಗುತ್ತಲ್ವಾ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾರೆ. ತುಂಬ ಸಂತೋಷ ಆಗುತ್ತೆ ನಮಗೆ. ವಿಷಯ ತಿಳ್ಕೊಂಡು ಪ್ರಶ್ನೆ ಕೇಳಿದಾಗ ಅಂಥವ್ರಿಗೆ ಇನ್ನಷ್ಟು ನಾವು ಶೇರ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಒಂದೊಂದು ಬಾರಿ ನಾವೇ ಕಲ್ತ್ಕೊಳ್ತಕ್ಕಂಥದ್ದು ಇದ್ದೇ ಇರುತ್ತೆ. ಯಾಕಂದರೆ ಯಾರು ಪರಿಪೂರ್ಣರಲ್ಲ.
ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಈ ಅಷ್ಟಭುಜ ದುರ್ಗಾ ಅಭಿಷೇಕ, ಈ ಒಂದು ಕ್ಷೇತ್ರದ ಸನ್ನಿಧಾನ, ಇದರ ಬಗ್ಗೆ ನಾವು ಮತ್ತೊಮ್ಮೆ ಇನ್ನಷ್ಟು ಮಾಹಿತಿಯನ್ನು ನಾವು ಗಮನಿಸಿದ್ದಾದಲ್ಲಿ, ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಚಂದ್ರಶೇಖರೇಂದ್ರ ಸರಸ್ವತಿಗಳು ಅಂದ್ರೆ ಕಂಚಿ ಮಠದ ಒಂದು ಹಿಂದಿನ ತಲೆಮಾರಿನ ಜಗದ್ಗುರುಗಳು ಯಾರಿದ್ರು ಅವರೇ ಒಂದು ಈ ದುರ್ಗಾದೇವಿ ಒಂದು ವಿಗ್ರಹವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ ಇದನ್ನ ಅಂತಂದ್ರೆ ಒಂದು ಮೇರುವಿನ ಮೇಲೆ ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು. ಶಂಕರಾಚಾರ್ಯರು ಯಾವ ಕ್ರಮದಲ್ಲಿ ಮಾಡ್ತಾ ಇದ್ರೋ, ಎಲ್ಲೇ ಹೋದರೂ ಸಹ ಸ್ಫಟಿಕದ ಮೇಲಾಗ್ಲಿ, ಮೇರು ಚಕ್ರದ ಮೇಲಾಗ್ಲಿ, ಶ್ರೀಚಕ್ರದ ಮೇಲಾಗ್ಲಿ ಒಂದು ವಿಗ್ರಹಗಳನ್ನ ಗರ್ಭಗುಡಿಯಿಂದ ಸ್ಥಾಪನೆ ಮಾಡ್ತಾ ಇದ್ರು. ಅದೇ ಕ್ರಮವನ್ನ ಇವತ್ತಿಗೂ ಅಷ್ಟೇ ಕಂಚಿ ಮಠದ ಒಂದು ಜಗದ್ಗುರುಗಳು, ಶೃಂಗೇರಿ ಮಠದ ಜಗದ್ಗುರುಗಳು ಅದೇ ಪರಂಪರೆಯನ್ನು ಅನುಸರಿಸ್ತಾ ಇದ್ದಾರೆ. ಅವರ ಅಮೃತ ಹಸ್ತದಿಂದ ಎಲ್ಲೆಲ್ಲಿ ಸ್ಥಾಪನೆ ಆಗಿರುತ್ತೋ ಆ ಎಲ್ಲ ಸನ್ನಿಧಾನಗಳಿಗೆ ವಿಶೇಷವಾದ ಶಕ್ತಿ, ಚೈತನ್ಯ, ಅನುಗ್ರಹ, ಕೃಪಾ ಪ್ರಸಾರ ಮಾಡತಕ್ಕಂಥ ಒಂದು ಸಾಮರ್ಥ್ಯ ಆ ವಿಗ್ರಹದಲ್ಲಿ ಇದ್ದೇ ಇರುತ್ತೆ. ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಚಂದ್ರಶೇಖರೇಂದ್ರ ಸರಸ್ವತಿಗಳನ್ನ ನಡೆದಾಡುಂ ದೈವಂ ಅಂತ ತಮಿಳುನಾಡಿನಲ್ಲಿ ಕರೀತಾರೆ. ಅಂದ್ರೆ ಓಡಾಡತಕ್ಕಂಥ ದೇವರು ಅನ್ನೋ ಹೆಸರಲ್ಲಿ ಕರೀತಾರೆ. ಪೆರಿಯಾವ ಅಂತ ಕರೀತಾರೆ, ದೊಡ್ಡವರು ಅನ್ನೋ ಅರ್ಥದಲ್ಲಿ ಅವ್ರನ್ನ ಕರೀತಾರೆ. ಹೆಸರಿಡಿದು ಯಾರು ಸಂಬೋಧನೆಯನ್ನು ಮಾಡೋದಿಲ್ಲ ಜಗದ್ಗುರುಗಳನ್ನ. ಈ ರೀತಿಯೇ ಒಂದು ವಿಶೇಷವಾದ ಒಂದು ಸಂಬೋಧನೆಯಿಂದ ಅವರನ್ನು ಕರೀತಕ್ಕಂಥ ನೋಡ್ತಾ ಇರ್ತೀವಿ. ಇಷ್ಟೆಲ್ಲ ವೈಶಿಷ್ಟ್ಯಗಳನ್ನು ಹೊಂದಿರತಕ್ಕಂಥದ್ದು ಈ ಒಂದು ದುರ್ಗಾದೇವಿಯ ಒಂದು ಸನ್ನಿಧಾನ ಆಗಿರುತ್ತೆ. ಜೊತೆಗೆ ಶ್ರೀರಾಮಚಂದ್ರ ಇಲ್ಲಿ ಬಂದು ಸಂಧ್ಯಾವಂದನೆಯನ್ನು ಮಾಡಿದೆ ಅಂತ ನಾನು ಹೇಳಿದೆ. ಕೇವಲ ಸುಮ್ಮನೆ ಸಂಧ್ಯಾವಂದನೆ ಮಾಡಿಬಿಟ್ಟು ಹೋಗಲಿಲ್ಲ ಶ್ರೀರಾಮಚಂದ್ರ. ಇಲ್ಲಿ ಈಶ್ವರನ ಲಿಂಗವನ್ನು ಅವನೇ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು, ಸಾಕ್ಷಾತ್ ಶ್ರೀರಾಮಚಂದ್ರನೇ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು. ಪ್ರತಿಷ್ಠಾಪನೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿ ಆ ಒಂದು ಲಿಂಗವನ್ನು ತನ್ನ ಹಿರಿಯರಿಗೆ ಇದನ್ನು ಒಂದು ಅರ್ಪಣೆಯನ್ನು ಮಾಡಿ ಹೋಗಿರತಕ್ಕಂಥದ್ದು ವಿಶೇಷವಾದಂಥ ಸನ್ನಿಧಾನ ಆಗಿರುತ್ತೆ. ಈ ಅಷ್ಟಭುಜ ದುರ್ಗಾಭಿಷೇಕ ಇಷ್ಟೆಲ್ಲ ಮಾಹಿತಿ ಕೊಟ್ಟರೆ ಗುರುಗಳೇ, ಪೂಜೆ ಯಾಕೆ ಮಾಡಬೇಕು, ಫಲ ಏನು ಸಿಗುತ್ತೆ ಅನ್ನೋ ಪ್ರಶ್ನೆ ನಮ್ಮ ವೀಕ್ಷಕರು ಮುಂದಿನದು ಕೇಳ್ತಾರೆ. ಸಹಜವಾಗಿರತಕ್ಕಂಥದ್ದು. ಯಾರಿಗೆ ಜಾತಕದಲ್ಲಿ ರಾಹುಕೇತು ದೋಷಗಳಿರುತ್ತೆ ಅಂತಹ ವ್ಯಕ್ತಿಗಳು ಈ ಅಷ್ಟಭುಜ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸೋದ್ರಿಂದ ತುಂಬ ಶೀಘ್ರವಾಗಿ ನಿಮಗೆ ಆ ದೋಷದಿಂದ ಪರಿಹಾರ ಸಿಗುತ್ತೆ. ಎಷ್ಟೋ ಬಾರಿ ರಾಹುಕೇತು ಪೂಜೆಗಳಿಗೆ ನಾವು ಹೇಳ್ತಾ ಇರ್ತೀವಿ, ನಾವು ಕಾಳಸರ್ಪ ಶಾಂತಿಯನ್ನು ಮಾಡಿಸಿ ಅಥವಾ ಕಾಳಹಸ್ತಿ ಅನ್ನತಕ್ಕಂಥ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಇನ್ನೂ ಹಲವಾರು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರತಕ್ಕಂಥ ಸ್ವಲ್ಪ ಕಷ್ಟಕರವಾಗಿರುವಂಥ ಒಂದು ಪರಿಹಾರಗಳನ್ನು ಹೇಳ್ತಾ ಇರ್ತೀವಿ. ಅದೆಲ್ಲ ಮಾಡೋದಕ್ಕಾಗೋದಿಲ್ಲ, ಬಹಳಷ್ಟು ಜನಗಳಿಗೆ ಕಷ್ಟ ಇರುತ್ತೆ. ಅಂಥವರು ಈ ಒಂದು ಪೂಜೆಯ ಒಂದು ಸೌಲಭ್ಯವನ್ನು ಬಳಸ್ಕೋಬಹುದು. ಅಷ್ಟಭುಜ ದುರ್ಗಾ ಸನ್ನಿಧಾನದಲ್ಲಿ ನೀವು ಅಭಿಷೇಕವನ್ನು ಮಾಡಿಸೋದ್ರಿಂದ ರಾಹುಕೇತು ದೋಷಗಳಿಂದ ನೀವು ನಿವಾರಣೆಯನ್ನು ಪಡ್ಕೊಳ್ತೀರಾ. ಜೊತೆಗೆ ಯಾವುದೇ ರೀತಿಯಾದ ನಕಾರಾತ್ಮಕವಾದಂಥ ಶಕ್ತಿಗಳು ನಿಮ್ಮನ್ನು ಬಾಧಿಸ್ತಾ ಇದೆ, ದುಷ್ಟ ಶಕ್ತಿಗಳು ನಿಮ್ಮನ್ನು ಕಾಡ್ತಾ ಇದೆ ಅನ್ನೋದಾದ ಪಕ್ಷದಲ್ಲಿ ಅಂಥವ್ರಿಗೂ ಅಷ್ಟೇ ಇಲ್ಲಿ ಮಾಡಿಸ್ತಕ್ಕಂಥ ಅಭಿಷೇಕ ಸಂಪೂರ್ಣವಾದಂಥ ವಿಮುಕ್ತಿಯನ್ನು, ರಕ್ಷಣೆಯನ್ನು ನಮಗೆ ಕೊಡುತ್ತೆ. ವಿಶೇಷವಾಗಿ ಏನಂತಂದರೆ, ಯಾರಾದರೂ ಶತ್ರುಬಾಧೆ ತುಂಬ ಜಾಸ್ತಿ ಇದೆ ಅನ್ನತಕ್ಕಂಥವ್ರು ಮತ್ತು ಲೀಗಲ್ ಬ್ಯಾಟಲ್ಸ್, ಯಾರಿಗಾದ್ರೂ ಕೋರ್ಟ್ನಲ್ಲಿ ತುಂಬ ದಿವಸಗಳನ್ನು ನಡ್ಕೊಂಡು ಹೋಗ್ತಾ ಇರತಕ್ಕಂಥ ಕೆಲವು ಕೇಸುಗಳು, ಸಾವಿರಾರು ಲಕ್ಷಾಂತರ ರೂಪಾಯಿ ಅದಕ್ಕೆ ಖರ್ಚಾಗೋಗಿದೆ, ಆದರೂ ಸಹ ಇನ್ನೂ ಒಂದು ಇತ್ಯರ್ಥ ಆಗಿಲ್ಲ, ಒಂದು ಫೈನಲ್ ಡಿಸಿಷನ್ ಸಿಕ್ಕಿಲ್ಲ ಅನ್ನತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದಾದ ಪಕ್ಷದಲ್ಲಿ, ಅದು ಯಾವುದೇ ವಿಚಾರ ಆಗಿರಲಿ, ಒಂದು ಡೊಮೆಸ್ಟಿಕ್ ವಿಷಯ ಆಗಿರ್ಬೋದು ಅಥವಾ ಒಂದು ಕ್ರಿಮಿನಲ್ ಕೇಸ್ ಆಗಿರ್ಬೋದು, ಏನೇ ಸಮಸ್ಯೆ ಆಗಿರಲಿ, ಲೀಗಲ್ ಪ್ರಾಬ್ಲಮ್ ಇದ್ದಾದ ಪಕ್ಷದಲ್ಲಿ ಈ ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡಿಸಿ ನಿಶ್ಚಯವಾಗಿ ನಿಮಗೆ ರಿಸಲ್ಟ್ಸ್ ಬರುತ್ತೆ. ವೀಕ್ಷಕರೇ, ನೀವು ಕೂಡ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಆಸ್ಟ್ರೋ ಪೂಜಾ ಸಂಸ್ಥೆಯನ್ನ ಸಂಪರ್ಕಿಸಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಗುರುಗಳು ಹಾಗೂ ನುರಿತ ಜ್ಯೋತಿಷಿಗಳ ತಂಡದೊಂದಿಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಮನೋಜ್ ಕುಮಾರ್ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಗುರುಜಿ ಇದ್ದಾರೆ, ಮಾತಾಡಿ. ಹೇಳಿ ಮನೋಜ್ ಕುಮಾರ್ ಅವರೇ. ನಮ್ಮ ಗುರು ನಮಸ್ಕಾರ. ನಮಸ್ಕಾರಪ್ಪ. ನನ್ನ ಹೆಸರು ಮನೋಜ್ ಕುಮಾರ್ ಅಂತ, 27/7/69 ಹೈದರಾಬಾದ್ನಲ್ಲಿ ಜನ್ಮ ಆಗಿತ್ತು. ಪ್ರಶ್ನೆ ಕೇಳಿ. ನಮ್ದೊಂದು ಕೋರ್ಟ್ ಕೇಸ್ ನಡೆದಿದೆ ಗುರುಗಳೇ, ಕೋರ್ಟ್ ಕೇಸು. ಅದು ನಮ್ಮ ಎನ್ಸ್ಟಿಟ್ಯೂಟ್ ಪ್ರಾಪರ್ಟಿ ನಮ್ ದೊಡ್ಡಪ್ಪನ ಮಗ ಕೇಸ್ ಹಾಕಿದ್ದು. ಲೋವರ್ ಕೋರ್ಟ್ ಅಲ್ಲಿ ನಾವು ವಿನ್ ಆಗಿದ್ದೇವೆ. ಈಗ ಹೈಕೋರ್ಟ್ ಅಲ್ಲಿ ಅಪೀಲ್ ನಲ್ಲಿ ಗುಲ್ಬರ್ಗ, ನಮ್ದು ನೇಟಿವ್ ಉತ್ತರ ಕರ್ನಾಟಕ, ಅಲ್ಲಿ ಗುಲ್ಬರ್ಗದಲ್ಲಿ ಒಂದು ಬ್ರಾಂಚ್ ಅಲ್ಲಿ ಒಂದು 6 ವರ್ಷ ಆಯ್ತು ಪ್ರೊಲಾಂಗ್ ಮಾಡ್ತಿದ್ದಾರೆ. ಅದು ಸೆಟ್ ಆಗ್ತಾನೆ ಇಲ್ಲ. ಇಲ್ಲಿ ನಮ್ದು ಬಿಸ್ನೆಸ್ ಇತ್ತು, ಬಿಸ್ನೆಸ್ ತುಂಬಾ ಲಾಸ್ ಆಯ್ತು. ಒಂದು ಮನೆ ಮಾಡ್ಬೇಕಾಗಿ ಬಂತು ನಮ್ಗೆ, ಅನ್ಅವಾಯ್ಡಬಲ್. ಈಗ ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದೆ. ಮುಂದೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಈಗ ನಿಮ್ಗೆ ನಡೀತಾ ಇರುವಂತಹ ದಶಾಭುಕ್ತಿಗಳು ತಗೊಂಡ್ರೆ, ಗುರುದಶಾ ಕೇತು ಭುಕ್ತಿ ನಡೀತಾ ಇದೆ ನಿಮಗೆ. 2025 ಡಿಸೆಂಬರ್ ಇಂದ ಕೇತು ಭುಕ್ತಿ ಪ್ರಾರಂಭ ಆಗಿದೆ. 2026 ವರೆಗೂ ಸಹ ಇರುತ್ತೆ. ಜಾತಕದ ಆಧಾರದಲ್ಲಿ ನಿಮ್ದು ಮೀನ ಲಗ್ನ. ಸೊ ಲಗ್ನದಿಂದ ನಿಮಗೆ ಷಷ್ಠ ಸ್ಥಾನಾಧಿಪತಿ ಅಂದ್ರೆ ಶತ್ರು ಸ್ಥಾನ ತಗೊಂಡಿದ್ದಾದಲ್ಲಿ ಷಷ್ಠಾಧಿಪತಿ ರವಿ ಆಗ್ತಾನೆ. ಸೊ ರವಿ ನಿಮಗೆ ಲಗ್ನದಿಂದ ಚತುರ್ಥದಲ್ಲಿ ಬುಧನ ಜೊತೆಯಲ್ಲಿ ಇರತಕ್ಕಂಥದ್ದು ಕಾಣಿಸ್ತಾ ಇದೆ. ಲಗ್ನದಲ್ಲಿ ರಾಹು, ಸಪ್ತಮದಲ್ಲಿ ಕೇತು ಮತ್ತು ಗುರು ಸಂಯೋಗ ಇರತಕ್ಕಂಥದ್ದು. ಮುಖ್ಯವಾಗಿ ಕುಜ ಸ್ವಕ್ಷೇತ್ರದಲ್ಲೇ ಇದ್ದಾನೆ. ಸೊ ಒಂದು ಇಲ್ಲಿ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ನಿಧಾನ ಆದರೂ ಸಹ ನಿಮ್ಮ ಪರವಾಗಿ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಬಟ್ ಕೇತು ಭುಕ್ತಿ ಕಳೆಯೋವರೆಗೂ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಗುರುದಶಾ ಕೇತು ಭುಕ್ತಿ, ಕೇತು ಇರತಕ್ಕಂಥ ಸಪ್ತಮದಲ್ಲೇ, ಗುರು ಜೊತೆಲಿ ಲಗ್ನಾಧಿಪತಿ ಜೊತೆಲಿದ್ದಾನೆ. ಸೊ ಎಲ್ಲೋ ಒಂದು ಹಂತದಲ್ಲಿ ಇದು ಪ್ರೊಲಾಂಗ್ ಯಾರೋ ಡೆಲಿಬರೇಟ್ ಆಗಿ ಪ್ರೊಲಾಂಗ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಹೌದು. ಅದೇ ನಮ್ಮ ದೊಡ್ಡಪ್ಪನ ಮಗನೇ, ಅವನೇ ಅಣ್ಣ. ಹೌದು.
ಅವ್ರು ಯಾಕಂದ್ರೆ ಇದು ಫೈನಲ್ ಕನ್ಕ್ಲೂಷನ್ ತಗೊಂಡು ಹೋದ್ರೆ ಅವ್ರ ಕೈ ಜಾರ ಹೋಗುತ್ತೆ ಅನ್ನೋ ಗೊತ್ತಾಗಿದೆ ಅವ್ರಿಗೆ. ಹಂಗಾಗಿ ಇದನ್ನ ಪ್ರೊಲಾಂಗ್ ಮಾಡ್ತಾ ಇದ್ದಾರೆ. ಇಲ್ಲ ಅವ್ರು ಅಪಿಯರ್ ಆಗದೆ ಇರೋ ಹಾಗೆ, ಇಲ್ಲ ಇನ್ಯಾರ ಜೊತೆ ಅವ್ರು ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇದನ್ನ ಮುಂದೂಡೋದಕ್ಕೆ ಮಾಡ್ತಾ ಇದ್ದಾರೆ. ಏನೇ ಮಾಡಿದ್ರು ಸಹ ಶುಕ್ರಭುಕ್ತಿ ಬರ್ತಾ ಇದ್ದಾಗೆ ರಿಸಲ್ಟ್ ನಿಮ್ ಪರವಾಗಿ ಬರುತ್ತೆ. ಅಂದ್ರೆ ಡಿಸೆಂಬರ್ ಇಂದ ಆಚೆಗೆ ಡಿಸೆಂಬರ್ ಆದ್ಮೇಲೆ ಇದು ಸಿದ್ಧ. ಇದ್ರಲ್ಲಿ ಏನು ಅನುಮಾನ ಇಲ್ಲ. ಈ ಮಧ್ಯದಲ್ಲಿ ನೀವೇನ್ ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ತೀನಿ. ಒಂದು 3 ನಕ್ಷತ್ರ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ದು ಪೂರ್ವಾಷಾಢ ನಕ್ಷತ್ರ ಆಗಿರೋದ್ರಿಂದ ಪೂರ್ವಾಭಾದ್ರ, ಪುನರ್ವಸು, ವಿಶಾಖ, ಈ 3 ನಿಮಗೆ ಸಾಧನ ತಾರೆಗಳಾಗುತ್ತೆ. ಈ 3ರಲ್ಲಿ ಒಂದು ನಕ್ಷತ್ರ ಇರತಕ್ಕಂಥ ಒಂದು ಮಂಗಳವಾರದ ದಿವಸ ನೀವು ಮನೆಯಲ್ಲಿ ಒಂದು ಋಣಹರ್ತೃ ಗಣಪತಿ ಹೋಮವನ್ನು ಮಾಡಿಸಿ. ಋಣಹರ್ತೃ ಗಣಪತಿ ಇಲ್ಲಾಂದ್ರೆ ವಲ್ಲಭಾಂಬಾ ಸಮೇತ ಶಕ್ತಿ ಗಣಪತಿ, ಇದು 10,000 ಸಂಖ್ಯೆಯಲ್ಲಿ ಮೂಲ ಮಂತ್ರ ಜಪ ಮಾಡಿಸಿ, 1000 ಸಂಖ್ಯೆಯಲ್ಲಿ ಕ್ಷೀರತರ್ಪಣ ಮಾಡಿಸಿ, 108 ಸಂಖ್ಯೆಯಲ್ಲಿ ಮೋದಕ, ಅರಳು, ಗರಿಕೆ ಈ ದ್ರವ್ಯಗಳಲ್ಲಿ ಗಣಪತಿ ಹೋಮವನ್ನು ಮಾಡಿಸಿ. ಎಲ್ಲ ಶುಭವಾಗುತ್ತೆ ನಿಮಗೆ. ಇದಕ್ಕೆ ಸಂಬಂಧಪಟ್ಟಾಗ ಏನೇ ಮಾಹಿತಿ ಬೇಕಿದ್ರು ನಮ್ಮ ಕಾಲ್ ಸೆಂಟರ್ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮಗೆ ಮುಂದಿನ ಒಂದು ಇನ್ಫಾರ್ಮೇಶನ್ ಎಲ್ಲವನ್ನು ಸಹ ಒದಗಿಸ್ಕೊಡ್ತಾರೆ. ಧನ್ಯವಾದ ಮನೋಜ್ ಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಗುರೂಜಿ ತಿಳಿಸಿ. ಖಂಡಿತಮ್ಮ. ಇವತ್ತಿನ ದ್ವಾದಶ ರಾಶಿಯ ಫಲಾಫಲಗಳ ಬಗ್ಗೆ ನಾವು ಗಮನ ಹರಿಸಿದ್ದಾದಲ್ಲಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಬುಧನ ನಕ್ಷತ್ರದಲ್ಲಿ ವ್ಯಯಸ್ಥಾನದಲ್ಲಿ ಸುಖಾಧಿಪತಿಯಾದಂಥ ಚಂದ್ರನ ಸಂಚಾರ ಆಗ್ತಾ ಇರತಕ್ಕಂಥದ್ದು. ಇವತ್ತು ಹಲವಾರು ಸಮಸ್ಯೆಗಳಿಗೆ ನೀವು ಸಿಕ್ಕಾಕೊಳ್ಳತಕ್ಕಂಥ ಸಾಧ್ಯತೆ ಇರುತ್ತೆ. ಇವತ್ತು ಮನಸ್ಸು ಹತೋಟಿನಲ್ಲಿರೋದಿಲ್ಲ. ಏನೇ ಕೆಲಸ ಮಾಡಬೇಕಾದ್ರೂ ಅಜಾಗರೂಕತೆ, ನಿರ್ಲಕ್ಷ್ಯ, ಇದರಿಂದ ಇವತ್ತು ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ತೃತೀಯಾಧಿಪತಿ ಏಕಾದಶದಲ್ಲಿರತಕ್ಕಂಥದ್ದು. 11ನೇ ಮನೆಯಲ್ಲಿ ಗುರುವಿನ ಮನೆಯಲ್ಲಿ ಚಂದ್ರ ಇರತಕ್ಕಂಥದ್ದು ಅದ್ಭುತವಾಗಿದೆ. ಯಾಕಂದರೆ 2ನೇ ಮನೆ ಅಂದರೆ ದುಡ್ಡು ಕಾಸಿನ ಒಂದು ವಿಚಾರಗಳನ್ನು ತೋರಿಸ್ತಕ್ಕಂಥದ್ದು. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಆದಂಥ ಬುಧನ ನಕ್ಷತ್ರದಲ್ಲಿ ಚಂದ್ರ ಗುರುವಿನ ಮನೆಯಲ್ಲಿ ಇರತಕ್ಕಂಥದ್ದು. ಒಂದು ವಿಶೇಷವಾದ ಅನುಭವ, ಒಂದು ವಿಶೇಷವಾದ ಅನುಭೂತಿಯನ್ನು ನೀವು ಪಡ್ಕೊಳ್ತೀರಾ. ಇವತ್ತು ನಿಮ್ಮ ಇಂಟ್ಯೂಷನ್ ತುಂಬ ಹೈ ಲೆವೆಲಲ್ಲಿರುತ್ತೆ. ಏನಾದರೂ ಡಿಸಿಷನ್ಸ್ ತಗೋಬೇಕಾದ್ರೆ ಇವತ್ತು ನಿಮಗೆ ಇವತ್ತು ಇಡೀ ಪ್ರಕೃತಿ ನಿಮಗೆ ಪೂರಕವಾಗಿರುತ್ತೆ ಅಂತ ಹೇಳ್ಬೋದು ನಾನು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಧನಾಧಿಪತಿ ಇವತ್ತು ಕರ್ಮಸ್ಥಾನದಲ್ಲಿರತಕ್ಕಂಥದ್ದು. ಕುಟುಂಬಾಧಿಪತಿ, ವಾಕ್ಸ್ಥಾನಾಧಿಪತಿ ಕರ್ಮಸ್ಥಾನದಲ್ಲಿರತಕ್ಕಂಥದ್ದು ಇವತ್ತು ಬಹಳ ವಿಶೇಷವಾಗಿದೆ. ಕಾರಣ ಏನಂತಂದರೆ ಇವತ್ತು ಆಡ್ತಕ್ಕಂಥ ಮಾತಲ್ಲ, ಹಿಂದೆ ನೀವು ಯಾವತ್ತೂ ಹೇಳಿರತಕ್ಕಂಥ ಮಾತುಗಳಿಗೆ ಇವತ್ತು ವಿಶೇಷವಾದ ಅರ್ಥ, ವಿಶೇಷವಾದ ಗೌರವ ಬರ್ತಕ್ಕಂಥದ್ದು. ಕರ್ಕಾಟಕ ರಾಶಿ. ರಾಷ್ಟ್ರಾಧಿಪತಿ ಆದಂಥ ಚಂದ್ರ ಇವತ್ತು 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡಿರತಕ್ಕಂಥದ್ದು. ಇವತ್ತು ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತಂದರೆ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಶಿಲ್ಪಿ, ಆರ್ಕಿಟೆಕ್ಟ್ ನೀವೇ ಆಗಿರ್ತೀರ. ಇವತ್ತು ಸರಿಯಾದಂಥ ಒಂದು ಪ್ಲಾನಿಂಗ್ ಇಟ್ಕೊಂಡು ಕೆಲಸ ಮಾಡಿ. ಇವತ್ತು ಒಂದು 2 ಅವರ್ಸ್ ಮುಂದಿನ 6 ತಿಂಗಳು ಏನು ಮಾಡಬೇಕು, ಮುಂದಿನ 2 ವರ್ಷ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಬ್ಬರೇ ಕೂತ್ಕೊಂಡು ಇವತ್ತು ಆಲೋಚನೆ ಮಾಡಿ ಒಂದು ಪ್ರಾಪರ್ ಪ್ಲಾನಿಂಗ್ ಶೀಟ್ನ ಮಾಡ್ಕೊಳ್ಳಿ. ಎಲ್ಲವೂ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಸಿಂಹರಾಶಿ. ಸಿಂಹರಾಶಿಯವರು ಜಾಗ್ರತೆಯಿಂದ ಇರಬೇಕಾಗಿರುವಂಥ ದಿವಸ. ಕಾರಣ ವ್ಯಯಾಧಿಪತಿ ಆದಂಥ ಚಂದ್ರ ಅಷ್ಟಮದಲ್ಲಿರತಕ್ಕಂಥದ್ದು. ಕಷ್ಟ ನಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ಎಲ್ಲವೂ ಇವತ್ತು ಒಂದರ ಮೇಲೆ ಒಂದು ತಾನಾಗದಾನ ಬರ್ತಾ ಇರತಕ್ಕಂಥ ದಿವಸ ಆಗಿರುತ್ತೆ. ಜೊತೆಗೆ ನಿಮ್ಮ ಒಂದು ಮುಂಗೋಪ, ನಿಮ್ಮ ಒಂದು ತಾಳ್ಮೆಯಲ್ಲಿರತಕ್ಕಂಥ ಒಂದು ಸ್ವಭಾವ ಇದು ಇನ್ನಷ್ಟು ಸಮಸ್ಯೆಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇವತ್ತು ಏನಾದರೂ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರತಕ್ಕಂಥ ಸಿಚುಯೇಷನ್ ಸಿಕ್ಕಾಕೊಂಡಿದ್ದೀರಾ ಅಂತಂದರೆ ಅಲ್ಲಿ ಜಾಸ್ತಿ ಇನ್ವಾಲ್ವ್ ಆಗೋದಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಕಂಡಿದ್ದನ್ನೆಲ್ಲ ಯಾರಿಗೂ ವರದಿ ಒಪ್ಪಿಸೋದಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್, ಏನೋ ಒಂದು ನಡೆದಿದೆ, ಒಂದು ಕೆಟ್ಟ ಸಂಘಟನೆ ನಡೆದು ಹೋಗಿದೆ, ನನಗೆ ಗೊತ್ತಿಲ್ಲ ಅನ್ನೋ ಪ್ರಕಾರವಾಗಿರಬೇಕಾಗುತ್ತೆ. ಕೆಲವೊಂದು ದಿನಗಳು ನಾವು ಕುರುಡರಾಗಬೇಕು, ಕೆಲವೊಂದು ದಿನಗಳು ನಾವು ಕಿವಿಡರಾಗಬೇಕು, ಕೆಲವೊಂದು ದಿನಗಳು ನಾವು ಮೂಕರಾಗಬೇಕು. ಇವತ್ತು ಸಿಂಹರಾಶಿಯವರು ಈ 3 ಮಾಡಬೇಕಾಗಿರ್ತಕ್ಕಂಥ, ಗಾಂಧೀಜಿ ತೋರಿಸಿರ್ತಕ್ಕಂಥ 3 ಕೋತಿಗಳು ನೀವಾಗಬೇಕಾಗಿರ್ತಕ್ಕಂಥ ಒಂದು ವಿಲಕ್ಷಣವಾದ ದಿವಸ ಆಗಿರುತ್ತೆ. ಈ ಸೂಕ್ಷ್ಮವನ್ನು ಧಾರಣೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಏಕಾದಶಾಧಿಪತಿ ಇವತ್ತು ನಿಮಗೆ ಸಪ್ತಮದಲ್ಲಿರತಕ್ಕಂಥದ್ದು ಅದ್ಭುತವಾಗಿದೆ. ಇವತ್ತು ನಿಮ್ಮ ಪಾರ್ಟ್ನರ್ಸು, ಎಸ್ಪೆಷಲಿ ಯಾರಾದರೂ ಹೊಸದಾಗಿ ಒಂದು ಸಂಬಂಧದಲ್ಲಿ, ಒಂದು ರಿಲೇಷನ್ಶಿಪ್ನಲ್ಲಿರತಕ್ಕಂಥ ವ್ಯಕ್ತಿಗಳು, ಅವರುಗಳು ಇವತ್ತು ಪರಸ್ಪರರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ವಿಶೇಷವಾಗಿರತಕ್ಕಂಥ ದಿವಸ ಆಗಿರುತ್ತೆ. ಈ ಪ್ರೇಮಾನುರಾಗ ಸ್ಥಾನಾಧಿಪತಿ ಸಪ್ತಮದಲ್ಲಿ ಕೂತ್ಕೊಂಡಾಗ ಇವತ್ತು ಅದ್ಭುತವಾದ ಸಪೋರ್ಟ್ ನಿಮ್ಮ ಸ್ಪೌಸಿಂದ ಆಗಲಿ, ನಿಮ್ಮ ಬಾಯ್ ಫ್ರೆಂಡಿಂದ ಆಗಲಿ, ಗರ್ಲ್ ಫ್ರೆಂಡಿಂದ ಆಗಲಿ, ಅಥವಾ ನಿಮ್ಮ ಇವರಿಂದ ಆಗಲಿ, ನಿಮ್ಮ ಸಂಗಾತಿಯಿಂದ ಆಗಲಿ ಬರತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಈ ಒಂದು ಗಳಿಗೆಗಳ ವಿಶೇಷತೆ ಏನಿರುತ್ತೆ ಇದನ್ನು ಸರಿಯಾಗಿ ಬಳಸ್ಕೋಬೇಕು ನೀವು. ಇಂಥ ಸಮಯದಲ್ಲಿ ಕೂತ್ಕೊಂಡು ಒಂದು ವಿಚಾರ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದಾಗಲಿ ಅಥವಾ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದಾಗಲಿ ಮಾಡಿದ್ದಾದಲ್ಲಿ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ. ತುಲಾರಾಶಿ. ತುಲಾರಾಶಿಯವರಿಗೆ ಕರ್ಮಸ್ಥಾನಾಧಿಪತಿ ಇವತ್ತು ಷಷ್ಠದಲ್ಲಿರತಕ್ಕಂಥದ್ದು. ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥ ದಿವಸ ಆಗಿರುತ್ತೆ.
ಉದ್ಯೋಗ ಸ್ಥಾನದಲ್ಲಿ ಇವತ್ತು ಯಾರನ್ನೋ ಬಚಾವ್ ಮಾಡೋದಕ್ಕೆ ಹೋಗಿ ನೀವು ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಆಗಿರುತ್ತೆ. ಇವತ್ತು ಮಾರಲಿ ನೀವು ಹೇಳ್ತಕ್ಕಂಥದ್ದು ಕರೆಕ್ಟೇ ಆಗಿರ್ಬೋದು, ಅವರು ಮಾಡಿರ್ತಕ್ಕಂಥ ತಪ್ಪೇ ಆಗಿರಲಿ, ಅವ್ರನ್ನ ನಿಮ್ಮ ಸಬಾರ್ಡಿನೇಟ್ಸ್ ಆಗಲಿ, ನಿಮ್ಮ ಟೀಮ್ ಮೆಂಬರ್ಸ್ ಆಗಲಿ, ಯಾರು ತಪ್ಪು ಮಾಡಿದ್ರು ಅವ್ರ ತಪ್ಪಿಗೆ ಅವರೇ ಜವಾಬ್ದಾರರಾಗಿರ್ತಾರೆ. ಅವ್ರನ್ನ ಬಚಾವ್ ಮಾಡೋದಕ್ಕೆ ನೀವು ಹೋಗಿ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀರಾ. ಎಚ್ಚರಿಕೆಯಿಂದ ಇರಬೇಕಂತ ದಿವಸ ಆಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ನವಮಾಧಿಪತಿಯಾದಂಥ ಚಂದ್ರ ಪಂಚಮದಲ್ಲಿರತಕ್ಕಂಥದ್ದು ಅದ್ಭುತವಾಗಿದೆ. ಇವತ್ತು ತುಂಬ ವಿಶೇಷವಾದಂಥ ದಿವಸ. ಇವತ್ತು ನಿಮ್ಮ ಸಮಸ್ಯೆಗಳೇನಿದ್ರು ಸಹ ಅದಕ್ಕೆ ಇವತ್ತು ಒಂದು ಯಾವುದೋ ಅಗೋಚರವಾದ ಶಕ್ತಿ ನಿಮಗೆ ಸಪೋರ್ಟ್ ಮಾಡತಕ್ಕಂಥದ್ದು ಕಾಣಿಸ್ತಾ ಇದೆ. ಹಾಗೆ ಯಾವುದೇ ಫೀಲ್ಡ್ಗೆ ಹೋದ್ರು, ಯಾವುದೇ ಆಫೀಸ್ಗೆ ಹೋದ್ರು ಸಹ ಅಲ್ಲಿ ಯಾರೋ ಒಬ್ಬರು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಿಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು, ನಿಮ್ಮ ಕೆಲಸಗಳನ್ನೆಲ್ಲವೂ ಸಹ ಇನ್ನಷ್ಟು ಸರಾಗವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ಜೊತೆಗೆ ಇವತ್ತು ನಿಮಗಿರತಕ್ಕಂಥ ಇನ್ಫ್ಲೂಯೆನ್ಸ್ಗಳನ್ನ ಸರಿಯಾಗಿ ಬಳಸ್ಕೋಬೇಕಾಗಿರತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಎಲ್ಲೋ ಒಂದು ಕಡೆ ಹೋಗ್ತೀರಾ, ಕೆಲಸ ನಡೀತಾ ಇರೋದಿಲ್ಲ, ನಿಧಾನವಾಗಿ ಆಗ್ತಾ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಇಲ್ಲಿ ನನಗೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರು ಯಾರು ಗೊತ್ತಿದ್ದಾರೆ, ನನ್ನ ಮೊಬೈಲ್ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಯಾರಿದ್ದಾರೆ, ಆ ಥರದ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಸ್ವಲ್ಪ ಸರ್ಚ್ ಮಾಡಿ ಸಿಗುತ್ತಾರೆ. ಅವ್ರನ್ನ ಒಂದು ಫೋನ್ ಕಾಲ್ ಮಾಡಿ ಅಥವಾ ಒಂದು ಮೆಸೇಜ್ ಮಾಡಿಸಿ ಅವ್ರ ಮೂಲಕ ಎಲ್ಲವೂ ನಿಮಗೆ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ. ಧನುರಾಶಿಯವರಿಗೆ ಅಷ್ಟಮಾಧಿಪತಿಯಾದಂಥ ಚಂದ್ರ ಇವತ್ತು ಸುಖ ಸ್ಥಾನದಲ್ಲಿರತಕ್ಕಂಥದ್ದು. ಸ್ವಲ್ಪ ಎಲ್ಲೋ ಒಂದು ಹಂತದಲ್ಲಿ ಇವತ್ತು ನಿಮ್ಮ ಮಾನಸಿಕ ಸೌಖ್ಯಕ್ಕೆ ನೀವೇ ಭಂಗ ತಂದುಕೊಡ್ತಕ್ಕಂಥ ಸಾಧ್ಯತೆ. ಇವತ್ತು ಏನೋ ಒಂದು ಎಡವಟ್ಟು ಮಾಡಿಕೊಂಡು ಸ್ವಲ್ಪ ನೀವೇ ಆ ಒಂದು ಪೆಟ್ಟಿನಿಂದ, ಆ ಒಂದು ನೋವಿನಿಂದ ನರಳುತ್ತಾ ಇರತಕ್ಕಂಥ ದಿವಸ ಆಗಿರುತ್ತೆ. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅದರಲ್ಲೂ ಸಹ ನವವಿವಾಹಿತರಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾರಿರ್ತೀರ ಸ್ವಲ್ಪ ಜಾಗ್ರತೆ ಇರಬೇಕು. ಇವತ್ತು ನಿಮ್ಮ ವಾರ್ಗೆತ್ತಿಂದಾಗಲಿ ಅಥವಾ ನಿಮ್ಮ ಇವರಿಂದಾಗಲಿ ಒಂದು ಒಟ್ಟು ಕುಟುಂಬದಲ್ಲಿ ಇದ್ದ ವ್ಯಕ್ತಿಗಳಿಗಾಗಲಿ ಇನ್ನಷ್ಟು ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಯಾರೋ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇರ್ತಾರೆ, ಅವರುಗಳಿಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಹೊಂದಾಣಿಕೆ ಮನಸ್ತತ್ವ ಇಟ್ಕೊಂಡು ಹೋಗಬೇಕಾದಂಥ ದಿವಸ ಇವತ್ತಾಗಿರುತ್ತೆ. ಮಕರ ರಾಶಿ ಸಪ್ತಮಾಧಿಪತಿ ತೃತೀಯದಲ್ಲಿರತಕ್ಕಂಥದ್ದು ತುಂಬ ವಿಶೇಷವಾಗಿದೆ. ಇವತ್ತು ನಿಮ್ಮ ಸಂಗಾತಿಯ ಒಂದು ಬಲ, ನಿಮ್ಮ ಸಂಗಾತಿಯ ಒಂದು ಅವರ ಪೊಟೆನ್ಷಿಯಲ್ ಏನು ಅನ್ನೋದು ನೀವು ಅರ್ಥ ಮಾಡ್ಕೊಳ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ನಿಮಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಅವರಲ್ಲಿ ಈ ಥರದ ಗುಣ ಇದೆಯಾ, ಈ ಥರದ ಒಂದು ಸಾಮರ್ಥ್ಯ ಇದೆಯಾ ಅಂತ ನೀವೇ ನಿಬ್ಬೆರಗಾಗೋ ರೀತಿಯಲ್ಲಿ ಅವು ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಿಮಗೆ ರೆವಲೇಷನ್ ಅನ್ನೋ ಒಂದು ದಿವಸ ಇವತ್ತಾಗಿರುತ್ತೆ. ತುಂಬ ಚೆನ್ನಾಗಿದೆ. ಅವರ ಆಸೆ ಆಕಾಂಕ್ಷೆಗಳಿಗೆ ನೀವು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ. ಇಬ್ಬರೂ ಸಹ ಒಟ್ಟಿಗೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಕುಂಭರಾಶಿಯವರಿಗೆ ಷಷ್ಠಾಧಿಪತಿಯಾದಂಥ ಚಂದ್ರ ಇವತ್ತು ದ್ವಿತೀಯದಲ್ಲಿರತಕ್ಕಂಥದ್ದು. ಸ್ವಲ್ಪ ಈ ಬಹಳ ದಿವಸಗಳಿಂದ ನೀವು ನರಳ್ತಾ ಇರತಕ್ಕಂಥ ರೋಗಗಳಿಂದ ಅಥವಾ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಯಾರಿರ್ತೀರಾ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಂತ ದಿವಸ ಆಗಿರುತ್ತೆ. ಎಸ್ಪೆಷಲಿ ಈ ಒಂದು ಪ್ಯಾಂಕ್ರಿಯಸ್ ಆಗಲಿ, ಲಿವರ್ ಆಗಲಿ, ಇಂಟೆಸ್ಟೈನ್ ಆಗಲಿ, ಇದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಏನಾದರೂ ಇದ್ದಿದ್ದಾದ ಪಕ್ಷದಲ್ಲಿ ಒಂದು ಸಣ್ಣ ಹೊಟ್ಟೆ ಉಬ್ಬರದಿಂದ ಹಿಡಿದು ಒಂದು ಲಿವರ್ ಪ್ರಾಬ್ಲಮ್, ಫ್ಯಾಟಿ ಲಿವರ್ವರೆಗೂ ಸಹ ಏನೇ ಸಮಸ್ಯೆ ಇದ್ದರೂ ಸಹ ಅವರೆಲ್ಲರೂ ಇವತ್ತು ತುಂಬ ಜಾಗ್ರತೆಯಿಂದ ಇರಬೇಕಂತ ದಿವಸ ಆಗಿರುತ್ತೆ. ಇವತ್ತು ಸ್ವಲ್ಪ ಮಟ್ಟಿಗೆ ಹೇಳಬೇಕು ಅಂತಂದರೆ ಮಹಾಗಣಪತಿಯ ಸನ್ನಿಧಾನದಲ್ಲಿ ಇವತ್ತು ನೀವು ಕಡುಬುಗಳನ್ನು ನೈವೇದ್ಯ ಮಾಡಿಸಿ ಅದನ್ನು 10 ಜನರಿಗೆ ಇವತ್ತು ಹಂಚಿ, ಅದರಲ್ಲೂ ಸಹ ಪುಟ್ಟ ಮಕ್ಕಳಿಗೆ ಹಂಚಿ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ. ಮೀನರಾಶಿಯವರಿಗೆ ಪಂಚಮಾಧಿಪತಿ ಇವತ್ತು ನಿಮ್ಮ ರಾಶಿಯಲ್ಲೇ ಇರತಕ್ಕಂಥದ್ದು ತುಂಬ ವಿಶೇಷವಾಗಿದೆ. ಇವತ್ತು ಏನೇನಾದರೂ ಒಂದು ಹೊಸ ವಿಷಯ ಕಲಿಯತಕ್ಕಂಥದ್ದು, ನಿಮ್ಮ ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಹೋಗಿ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ನಿಮ್ಮ ಅವಕಾಶಗಳನ್ನು ನೀವೇ ರೂಪಿಸ್ಕೊಳ್ತಕ್ಕಂಥ ಸಾಧ್ಯತೆ ಎಲ್ಲವೂ ಸಹ ಗೋಚರವಾಗ್ತಾ ಇದೆ. ಜೊತೆಗೆ ಬಹಳ ದಿವಸಗಳಿಂದ ನೀವು ಆಗಲ್ಲ ಅಂತ ಅನ್ಕೊಂಡಿರತಕ್ಕಂಥ ಕೆಲಸನ ಇವತ್ತೊಂದು ಚಾಲೆಂಜ್ ಆಗಿ ತಗೊಳ್ತೀರಾ. ಯಾರೋ ಒಂದು ಚಾಲೆಂಜಿನಾಗಿ ಅಥವಾ ಒಂದು ಇನ್ಸ್ಪಿರೇಷನ್ ಆಗಿ ನಿಮಗೆ ಕೊಡ್ತಾರೆ. ಅವ್ರನ್ನ ನೋಡಿ ಇವರೇ ಮಾಡಿರ್ಬೇಕಾದ್ರೆ ನಾನು ಮಾಡೋದಕ್ಕಾಗೋದಿಲ್ವಾ ಅನ್ನೋ ಒಂದು ಇನ್ಸ್ಪಿರೇಷನ್ ನಿಮ್ಮಲ್ಲಿ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಸರಿಯಾದಂಥ ಒಂದು ಒತ್ತನ್ನು ಕೊಡಿ. ಆ ಒಂದು ಆಲೋಚನೆಯನ್ನು ಗಂಭೀರವಾಗಿ ಪರಿಗಣಿಸಿ ಆ ದಿಕ್ಕಿನಲ್ಲಿ ಹೋಗಿ ಶುಭವಾಗುತ್ತೆ ನಿಮಗೆ. ಖಂಡಿತ ಗುರೂಜಿ. ಇನ್ನು ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಗುರೂಜಿ. ನಮಸ್ಕಾರಮ್ಮ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ ಸ್ವಸ್ತಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ, ಇದರ ಜೊತೆಗೆ ಅಷ್ಟಭುಜ ದುರ್ಗಾಭಿಷೇಕದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಇನ್ನು ನಾಳಿನ ಸಂಚಿಕೆಯಲ್ಲಿ ತುಳಸಿ ಮಾಲಾದ ವಿಶೇಷತೆಯ ಬಗ್ಗೆ ಗುರುಗಳು ಸಾಕಷ್ಟು ಮಾಹಿತಿಯನ್ನ ನೀಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.